ಮುದ್ದೇಬಿಹಾಳ ಪಟ್ಟಣದ ಹುಡ್ಕೋ ಬಡಾವಣೆಯಲ್ಲಿರುವ ಪ್ರಗತಿ ಜೆಸಿ ಶಿಕ್ಷಣ ಸಂಸ್ಥೆಯ ಚಿನ್ಮಯ ಜೆಸಿ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆಯಲ್ಲಿ ವಿದ್ಯಾರ್ಥಿಗಳಿಗಾಗಿ ನೂತನವಾಗಿ ಸಿದ್ಧಪಡಿಸಲಾದ ಕಂಪ್ಯೂಟರ್ ಲ್ಯಾಬ್ ಅನ್ನು ಶುಕ್ರವಾರದಂದು ಶಾಸಕ ಸಿಎಸ್ ನಾಡಗೌಡ ಅಪ್ಪಾಜಿ ಉದ್ಘಾಟಿಸಿ ಲೋಕಾರ್ಪಣೆ ಮಾಡಿದರು. ಈ ಸಂದರ್ಭದಲ್ಲಿ ಮಾತನಾಡಿದ ಶಾಸಕರು, ಪಠ್ಯಪುಸ್ತಕದ ಶಿಕ್ಷಣದ ಜೊತೆಗೆ ಕಂಪ್ಯೂಟರ್ ಮೂಲಕ ಮಕ್ಕಳಲ್ಲಿ ಹೊಸ ಚಿಂತನೆಗಳನ್ನು ಬೆಳೆಸುವ ಈ ಸಂಸ್ಥೆಯ ಕಾರ್ಯ ಶ್ಲಾಘನೀಯ. ಪಠ್ಯದ ಜೊತೆಗೆ ವಿದ್ಯಾರ್ಥಿಗಳಿಗೆ ಆಧುನಿಕ ತಂತ್ರಜ್ಞಾನ ಹಾಗೂ ಗಣಕಯಂತ್ರ ಶಿಕ್ಷಣವನ್ನು ನೀಡುತ್ತಿದೆ ಎಂದರು. ಈ ಸಂಸ್ಥೆಯು ಸತತವಾಗಿ ಶೈಕ್ಷಣಿಕ ಸಾಧನೆ ಮಾಡುತ್ತಾ ಬಂದಿರುವುದು ಮಾದರಿಯಾಗಿದೆ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಸಂಸ್ಥೆಯ ನಿರ್ದೇಶಕ ಹಾಗೂ ನಿಕಟಪೂರ್ವ ಅಧ್ಯಕ್ಷ ಡಾ. ವೀರೇಶ್ ಪಾಟೀಲ್ ಮಾತನಾಡಿ, ಈ ಹೊಸ ಲ್ಯಾಬ್ನಲ್ಲಿ ಒಟ್ಟು 32 ಕಂಪ್ಯೂಟರ್ಗಳನ್ನು ಅಳವಡಿಸಲಾಗಿದೆ. ಇದರ ಸಹಾಯದಿಂದ ಒಂದೇ ಅವಧಿಯಲ್ಲಿ ಇಡೀ ತರಗತಿಯ ಮಕ್ಕಳು ಗಣಕಯಂತ್ರ ಶಿಕ್ಷಣ ಪಡೆಯಲು ಅನುಕೂಲವಾಗಲಿದೆ. ಈಗಾಗಲೇ ಪ್ರೌಢಶಾಲಾ ವಿಭಾಗದಲ್ಲಿ 3 ಸ್ಮಾರ್ಟ್ ತರಗತಿಗಳನ್ನು ತೆರೆಯಲಾಗಿದ್ದು, ಮುಂಬರುವ ದಿನಗಳಲ್ಲಿ ವಿದ್ಯಾರ್ಥಿಗಳಿಗೆ ಕೃತಕ ಬುದ್ಧಿಮತ್ತೆ ಎಐ ತಂತ್ರಜ್ಞಾನವನ್ನು ಬೋಧಿಸಲು ಪ್ರತ್ಯೇಕ ಶಿಕ್ಷಕರೊಬ್ಬರನ್ನು ನೇಮಕ ಮಾಡಿಕೊಳ್ಳಲಾಗುವುದು ಎಂದು ತಿಳಿಸಿದರು. ಶಿಕ್ಷಣ ಕೊಡಲಿಕ್ಕೆ ಏನೆಲ್ಲ ಪ್ರಯತ್ನ ಮಾಡಬೇಕು ಅದೆಲ್ಲ ಪ್ರಯತ್ನ ನಾವು ಮಾಡ್ಕೊಂಡು ಬಂದಿರುವಂಥದ್ದು ತಮಗೆಲ್ಲರಿಗೂ ತಿಳಿದಿರುವಂಥ ಸಂಗತಿ. ಮಕ್ಕಳ ಅಭಿವೃದ್ಧಿಗೆ, ಮಕ್ಕಳ ಆಟಪಾಠಗಳಿಗೆ, ಯಾವುದೇ ಕ್ಷೇತ್ರದಲ್ಲಿರಲಿ ಮಕ್ಕಳ ಬೆಳವಣಿಗೆ ಅನ್ನೋದು ಮುಖ್ಯ ಅನ್ನುವಂಥ ಒಂದು ಉದ್ದೇಶ ಇಟ್ಕೊಂಡು ಮಾಡ್ತಿರುವಂಥ ಈ ಸಂಸ್ಥೆಯಲ್ಲಿ ಪ್ರತಿ ವರ್ಷಕ್ಕೆ ಏನಾದರೂ ಒಂದು ಮಕ್ಕಳಿಗೆ ಹೊಸ್ತು ಕೊಡಬೇಕು ಅನ್ನುವಂಥ ಒಂದು ದೃಷ್ಟಿಕೋನ ನಮ್ಮೆಲ್ಲ ಡೈರೆಕ್ಟರ್ಸ್. ಆ ದೃಷ್ಟಿಕೋನದಲ್ಲಿ ಹಿಂದಿನ ವರ್ಷನೂ ಕೂಡ ನಾವು ಮಕ್ಕಳಿಗೆ ಸ್ಮಾರ್ಟ್ ಬೋರ್ಡ್, ಯಾಕಂದರೆ ಇವತ್ತು ತಂತ್ರಜ್ಞಾನ ಭಾಳ ಮುಂದುವರೆದವು. ಈ ಮಕ್ಕಳಿಗೆ ತಂತ್ರಜ್ಞಾನದಿಂದ ಶಿಕ್ಷಣ ಕಲಿಸುವಂಥದ್ದು, ತಂತ್ರಜ್ಞಾನದಿಂದ ಏನು ಶಿಕ್ಷಣ ಸಿಗ್ತದ ಅದು ಇನ್ನೂ ಅಷ್ಟು ಹೆಚ್ಚಿಗಿರ್ತದೆ ಅನ್ನುವಂಥ ದೃಷ್ಟಿಯಿಂದ ಇಟ್ಕೊಂಡು, ಗಮನದಲ್ಲಿ ಇಟ್ಕೊಂಡು ನಾವೇನು ಮಾಡಿದ್ದೇವೆ, ಹಿಂದಿನ ವರ್ಷಕ್ಕೆ ನಾವು 3 ಸ್ಮಾರ್ಟ್ ಬೋರ್ಡ್ 8th, 9th, 10th ಮಕ್ಕಳಿಗೆ ಸ್ಮಾರ್ಟ್ ಬೋರ್ಡ್ ತರಿಸಿರುವಂಥದ್ದು ನಾವು ಹಿಂದಿನ ವರ್ಷ ಮಾಡಿರುವಂಥದ್ದು. ಅದ್ರ ಜೊತೆ ಈ ಸಾರಿ ಇನ್ನೂ ಒಂದಿಷ್ಟು ಪಾಲಕರಲ್ಲೇ ಮಕ್ಕಳಲ್ಲೇ ಅದ್ರ ಬೇಡಿಕೆ ಜಾಸ್ತಿ ಇತ್ತು. ಒಂದು ಕಂಪ್ಯೂಟರ್ ಲ್ಯಾಬ್ ಆಗಬೇಕು ಅನ್ನುವಂಥ ಒಂದು ಬೇಡಿಕೆ ಇತ್ತು. ಆ ಮಕ್ಕಳು ಯಾವಾಗ ಏನು ಬೇಡ್ತಾರೋ ಅಥವಾ ಯಾವ ಮಕ್ಕಳು ಒಂದು ಡಿಮಾಂಡ್ ಮಾಡ್ತಾರೋ ಆವಾಗ ಅದಕ್ಕೆ ಸ್ಪಂದನೆ ಮಾಡುವಂಥದ್ದು ನಮ್ಮೆಲ್ಲ ಡೈರೆಕ್ಟರ್ ಮೊದಲು. ಆ ಒಂದು ದೃಷ್ಟಿಯಲ್ಲಿ ನಾವು ಈ ಸಾರಿ ಒಂದು ಕಂಪ್ಯೂಟರ್ ಲ್ಯಾಬ್ ಮಾಡೋಣ ಅಂಥೇಳಿ ಅಂದಾಜು 32 ಕಂಪ್ಯೂಟರ್ಗಳನ್ನ ಇನ್ಸ್ಟಾಲ್ ಮಾಡಿರುವಂಥದ್ದು. ನಮ್ಮಲ್ಲಿ ಇಲ್ಲ ಇರುವಂಥವು 32-35 ಮಕ್ಕಳು ಇರ್ತಾರೆ ನಮ್ಮಲ್ಲೇ. ಅದಕ್ಕೆ ಒಂದು ಕ್ಲಾಸ್ ಇದೊಂದು ಸ್ಟಾರ್ಟ್ ಮಾಡಿರೋ ಒಂದು ಪೀರಿಯಡ್ ತೊಗೊಂಡ್ರೆ ಒಂದು ಕ್ಲಾಸ್ ಪೂರಾ ಆಗಬೇಕು, ಪೂರಾ ಮಕ್ಕಳು ಇಲ್ಲಿ ಬರಬೇಕು, ಎಲ್ಲ ಮಕ್ಕಳಿಗೂ ಪ್ರತಿಯೊಬ್ಬರಿಗೂ ಇಂಡಿವಿಜುವಲ್ ಕಂಪ್ಯೂಟರ್ ಸಿಗಬೇಕು ಅನ್ನುವಂಥ ಒಂದು ದೃಷ್ಟಿಯಿಂದ ನಾವು 32 ಕಂಪ್ಯೂಟರ್ ಇನ್ಸ್ಟಾಲ್ ಮಾಡಿ ಇದನ್ನು ಮಾಡಿರುವಂಥದ್ದು. ಯಾವುದೇ ಸರ್ಕಾರಿ ನಿಯಮಗಳು ಬರಲಿ, ಆ ನಿಯಮಗಳನ್ನ ಪಾಲಿಸುವಂಥದ್ದು ನಾವು ಯಾವಾಗಲೂ ಮಾಡ್ಕೊಂಡು ಬಂದಿರುವಂಥದ್ದು. ಬೇಕಾದಂಥ ನಿಯಮಗಳಿರಲಿ, ಫಸ್ಟ್ ಅದನ್ನು ಕೆಲಸ, ಆ ನಿಯಮ ನಾವು ಅನುಗುಣಬೇಕು, ಅದನ್ನು ಪಾಲಿಸಬೇಕು, ಸರ್ಕಾರದಿಂದ ಪಾಲಿಸಬೇಕು ಅನ್ನುವಂಥ ಒಂದು ಪ್ಲ್ಯಾನಲ್ಲಿ ಹಾಕೊತಾ ಇದ್ದೀವಿ. ನಮ್ಮ ಟೀಚರ್ಸ್ಗೆ ಅದಕ್ಕೆ ಸರಿಯಾದಂಥ ಟ್ರೈನ್ ಮಾಡಿ, ಇನ್ನೂ ನಾವು ಇದಕ್ಕೆ ಆದಂಥ ಒಬ್ಬ ಕಂಪ್ಯೂಟರ್ ಟೀಚರ್ನ ನಾವು ತರುವಂಥ ಒಂದು ಪ್ಲ್ಯಾನ್ ಮಾಡ್ಕೊಂಡಿದ್ದೀವಿ. ಕಾರ್ಯಕ್ರಮದಲ್ಲಿ ಪ್ರಭುಗೌಡ ದೇಸಾಯಿ, ಸಂಸ್ಥೆಯ ಅಧ್ಯಕ್ಷ ಪಾರಸ್ ಪೂರವಾಲ್, ಕಾರ್ಯದರ್ಶಿ ಮುರಳೀಕೃಷ್ಣ ಬುಡ್ಡೂಡಿ, ನಿರ್ದೇಶಕರಾದ ರಮೇಶ್ ಲೋಕರಿ, ಶ್ರೀನಿವಾಸ್ ಇಲ್ಲೂರ್, ಪ್ರಭುದೇವ್ ಕಲಬುರಗಿ, ಶಿವಾನಂದ ಹೂಗಾರ, ಅಶೋಕ್ ನಾಡಗೌಡ್, ರವಿ ತಡಸದ್, ಸುನೀಲ್ ಇಲ್ಲೂರ್, ವಿಲಾಸರಾವ್ ದೇಶಪಾಂಡಿ, ಸಿಪಿ ಸಜ್ಜನ್, ಎಂಎಸ್ ಸಿದರೆಡ್ಡಿ, ವಿಕ್ರಮ್ ಓಸ್ವಾಲ್ ಹಾಗೂ ಮುಖ್ಯ ಶಿಕ್ಷಕರಾದ ಆನಂದ ಓಗಿ ಮತ್ತು ಸ್ಟೇಲಾ ಡಿಸೋಜಾ ಉಪಸ್ಥಿತರಿದ್ದರು.